ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವು ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದ್ದಾರೆ ನಮ್ಮ ಅಕ್ಕ, ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಆಗಿದೆ. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು? ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4, ಮೇ 4, 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಗೆದ್ದಿದ್ದು, ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ, ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ, ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವು ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದ್ದಾರೆ ನಮ್ಮ ಅಕ್ಕ, ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಆಗಿದೆ. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು? ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4, ಮೇ 4, 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಗೆದ್ದಿದ್ದು, ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ, ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ, ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವು ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದ್ದಾರೆ ನಮ್ಮ ಅಕ್ಕ, ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಆಗಿದೆ. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು? ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4, ಮೇ 4, 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಗೆದ್ದಿದ್ದು, ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ, ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ, ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿ ಅವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು,
ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವೂ ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದಾರೆ ನಮ್ಮ ಅಕ್ಕ. ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಇದು. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು? ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4, ಮೇ 4, 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಗೆದ್ದಿದ್ದು, ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ, ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ? ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿಯವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವೂ ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದಾರೆ ನಮ್ಮ ಅಕ್ಕ. ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಇದು. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು? ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4, ಮೇ 4, 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಗೆದ್ದಿದ್ದು, ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ, ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ? ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿಯವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವೂ ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದಾರೆ ನಮ್ಮ ಅಕ್ಕ. ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಇದು. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು? ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4, ಮೇ 4, 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಗೆದ್ದಿದ್ದು, ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ, ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ? ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿಯವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಉಮೇಶ್ ಮೇಟಿಯವರು ಇವತ್ತಿನ ದಿವಸ ದಾಖಲೆ ಮಟ್ಟದ ಒಂದು ಜಯವನ್ನು ಗಳಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಅವರಿದ್ದಾರೆ, ಅವರನ್ನು ಮಾತಾಡಿಸಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಇವತ್ತಿನ ದಿವಸ ಭಾರಿ ಪ್ರಮಾಣದಲ್ಲಿ ಒಂದು ವಿಜಯವನ್ನು ಸಾಧಿಸಿದ್ದೀರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನನ್ನ ಬಾಗಲಕೋಟೆ ಕ್ಷೇತ್ರದ ಎಲ್ಲ ಮತದಾರರಿಗೆ ಹಣೆ ಮುರಿದು ನಮಸ್ಕರಿಸುತ್ತಾ ಅವ್ರ ಗೆಲುವು ಇದು, ನಮ್ಮ ಗೆಲುವಲ್ಲ. ನಮ್ಮ ಕಾರ್ಯಕರ್ತರ ಗೆಲುವು, ಮುಖ್ಯಮಂತ್ರಿಗಳ ಗೆಲುವು, ಎಲ್ಲ ಸಚಿವ ಸಂಪುಟದ ಗೆಲುವು, ನಮ್ಮ ಅಭಿವೃದ್ಧಿ ಬಾಗಲಕೋಟೆ ಅಭಿವೃದ್ಧಿ ಅಲ್ಲ ಅಂತ ನನಗೆ ಗೆಲ್ಲಿಸಿದ್ದಾರೆ. ಚುನಾವಣೆ ಅನೌನ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಒಂದು ಟಿಕೆಟ್ ಗೊಂದಲವೂ ಕೂಡ ಆಗಿತ್ತು, ಕೊನೆಗೆ ನಿಮಗೆ ಟಿಕೆಟ್ ಸಿಕ್ತು, ಇವತ್ತು ಗೆದ್ರಿ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಇಲ್ಲ, ಎಲ್ಲರೂ ನಮ್ಮ ಮನೆಯವರು ಇಲ್ಲೇ ಇದ್ದಾರೆ, ಹೇಳಿದಾರೆ ನಮ್ಮ ಅಕ್ಕ. ಎಲ್ಲ ತಪ್ಪದು. ನಿಮ್ದು ಇವತ್ತಿನವ್ರಿಗೆ ಅದನ್ನು ಮುಗಿದು ಹೋಗೋದೇ. ನಮ್ಮ ಮುಖ್ಯಮಂತ್ರಿ ಏನು ಹೇಳಿದ್ದಾರೆ ಅದನ್ನೆಲ್ಲರೂ ಕೇಳೋ ಸ್ಟೇಜ್ ಇದು. ನನಗೆ ಬೇಕು, ನಮ್ಮ ಅಣ್ಣಗೆ ಬೇಕು, ಅದೆಲ್ಲ ಸುಳ್ಳು. ನಿಮ್ಮ ತಂದೆಯವ್ರಿಗೆ ವಯಸ್ಸಾದಾಗ ಲಾಸ್ಟ್ ಟೈಮ್ ಉಮೇಶ್ ಮೇಟಿಗೆ ಟಿಕೆಟ್ ಕೊಡ್ರಿ ಅಂತ ಹೇಳ್ತಿದ್ರು ಹಿರಿಯರ ಮುಂದೆ ಅಂತ ಹೇಳಿದಿರಿ. ಇವತ್ತು ನೀವು ಅವ್ರು ಬದುಕಿದ್ದಾಗ ನೀವು ಗೆದ್ದಿದ್ರಿ, ಎಷ್ಟು ಸಂತೋಷ ಆಗ್ತಿದ್ರು ಅವರು?
ಹೆಚ್ಚಿಗೆ ಸಂತೋಷ ಪಡ್ತಿದ್ರು. ಇವತ್ತೇ ನಮ್ಮ ತಂದೆ ತೀರ್ಕೊಂಡಿದ್ದು ನವಂಬರ್ 4 ಮೇ 4 6 ತಿಂಗಳಾಯ್ತು. ಈ ಗೆಲುವಿಗೆ ಮುಖ್ಯವಾಗಿ ಕಾರಣ ಸರ್ಕಾರ ರೂಲಿಂಗ್ನಾಗ ಇದ್ದಿದ್ದು ಹಣ ಹಂಚಿಕೆಯಿಂದನೇ ಇಷ್ಟೊಂದು ಜಯಬೇರಿ ಬಾರಿಸಿದಾರತ್ತೆ ಅಂತ ಇದಕ್ಕೇನು ಹೇಳ್ತೀರಿ? ಯಾರು ಹಣ ಹಂಚಿಲ್ರಿ, ನಮ್ಮ ತಂದೆ ಮಾಡುವಂಥ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಮಾರ್ಕೆಟು, ಒಂದು ಯಾವ್ದಾರ ವಾಣಿಜ್ಯ ಮಳಿಗೆ ತಂದು ಎಲ್ಲರಿಗೂ ಕೆಲಸ ಕೊಡ್ಬೇಕಂತ ಮಾಡ್ತಾಯಿದ್ದಾರೆ. ಇದಿಷ್ಟು ಏನು ಉಮೇಶ್ ಮೇಟಿ ಅವರ ಮಾತಾಗಿದೆ. ಬಾಗಲಕೋಟೆಯಿಂದ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.